ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕುಕ್ಕಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಆಗಲೇ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಯಾವುದೇ ಥರ ಕುಕ್ಕಿಂಗ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ವೀಡಿಯೋ ಮಾಡ್ಕೊಂಡ್ರೆ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತೊಂದು ಕುಕ್ಕಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಬಂದುಬಿಟ್ಟು ಡ್ರೈ ಗೋಬಿ. ಇದು ತುಂಬ ಸಿಂಪಲ್ಲು ಮಾಡೋದು. ಆ್ಯಕ್ಚುಲಿ ಇದನ್ನು ನಾನು ಮಾಡ್ತಾಯಿಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾ ಇರೋದು. ಅಂದರೆ ಸ್ವಲ್ಪ ಈ ಥರದ ಸ್ನ್ಯಾಕ್ಸ್ಗಳನ್ನೆಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತೀನಿ ನಾನು ಈ ಥರದ್ದೆಲ್ಲ. ಅಂದರೆ ಏನೇನು ಹೆಲ್ಪ್ ಬೇಕೋ ಅದೆಲ್ಲ ನಾನು ಮಾಡ್ತೀನಿ. ಮೇಯ್ನ್ ಡಿಶ್ ಮಾಡೋದೆಲ್ಲ ಅವ್ರು ಮಾಡ್ತಾರೆ ಅಷ್ಟೇ. ಇದು ಹೇಗೆ ಮಾಡೋದು ಅಂದರೆ, ಗೋಬಿನ ನಮಗೆ ಯಾವ ಶೇಪಲ್ಲಿ ಅಥವಾ ಏನು ಸೈಜಲ್ಲಿ ಬೇಕೋ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಅದನ್ನು ಬೇಯಿಸಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಬೇಕು. ಒಂದು 50% ಅದು ಬೆಂದರೆ ಸಾಕು. ಇದಾದಮೇಲೆ ಒಂದು ಬೌಲ್ಗೆ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಇದೆರಡನ್ನೂ ಹಾಕೋಬೇಕು. ಆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ನ ಆದಷ್ಟು ಲಿಮಿಟೆಡಾಗಿ ಬಳಸಿ. ಯಾಕಂದರೆ ಮೈದಾ ಅಂದರೆ ಹೆಲ್ತಿಗೆ ತುಂಬ ಏನು ಒಳ್ಳೆಯದಲ್ಲ ಅದು. ಹಾಗಾಗಿ ನಾವು ಲಿಮಿಟಾಗಿ ಬಳಸೋದು ತುಂಬ ಒಳ್ಳೆಯದು. ಇದು ಒಂದು ಗೋಬಿಗೆ ನಾವು 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಅಂದರೆ ಒಂದು ಫುಲ್ ಗೋಬಿಗೆ ಈ 2 ಸ್ಪೂನ್ ಸಾಕಾಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ತೊಗೊಳ್ತೀವಿ ಅಂದರೆ ಹಾಕೊಳ್ಳೋ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀವಿ. ಈ ಗರಂ ಮಸಾಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್ ಇದು. ಸ್ವಲ್ಪ ಏನೋ ಒಂಥರ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಹಾಕ್ತಾ ಇರೋದಷ್ಟೇ. ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀವಿ. ಪೆಪ್ಪರ್ ಪೌಡರ್ ನಾವು ಅಡುಗೆಗೆ ಎಷ್ಟು ಬಳಸ್ತೀವೋ ಅಷ್ಟು ತುಂಬಾ ಒಳ್ಳೆಯದದು. ಆದ್ದರಿಂದ ಅದನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಮತ್ತು ಉಪ್ಪು ಅಷ್ಟೇ ನಿಮಗೆ ಈ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಕೆಲವರು ಉಪ್ಪು ಕಮ್ಮಿ ತಿನ್ನೋರು ಇರ್ತಾರೆ, ಕೆಲವರು ಜಾಸ್ತಿ ಉಪ್ಪು ಯೂಸ್ ಮಾಡೋರು ಇರ್ತಾರೆ. ಹಾಗಾಗಿ ಅವರವರ ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಇದೆಲ್ಲ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊಂಬನ್ನಿ. ಇದು ಆ್ಯಕ್ಚುಲಿ ಏನು ಗಂಟಾಗಲ್ಲ, ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬಂದರೆ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಬೇಕು ಅನ್ನೋದು. ಒಂದೇ ಸರಿ ನೀರು ಹಾಕ್ಕೊಳ್ಳೋದ್ರಿಂದ ಒಂದೊಂದು ಸತಿ ತೆಳ್ಳಗಾಗ್ಬೋದು, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಥರನೂ ಆಗ್ಬೋದು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದ್ರ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಸ್ವಲ್ಪ ಕಲಿಸ್ಕೊಂಡು ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಒಂದು 50% ಅಷ್ಟು ಗೋಬಿನ, ಅದನ್ನು ನೀರೆಲ್ಲ ಕಂಪ್ಲೀಟ್ಲಿ ತೆಗೆದುಬಿಟ್ಟು ಸ್ವಲ್ಪ ಡ್ರೈ ಥರ ಮಾಡಿ ಅದನ್ನು ಇದು ಹಿಟ್ಟೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬನ್ನಿ. ನೀವು ಸ್ಪೂನಲ್ಲೆಲ್ಲ ಸ್ವಲ್ಪ ಬಿಸಿ ಇರುತ್ತೆ, ಬಟ್ ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ನೀಟಾಗಿ ಕೋಟಿಂಗ್ ಆಗೋಲ್ಲ. ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಬಂದರೆ ಅದು ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈಗ ನಾವು ಆಚೆ ಕಡೆ ಗೋಬಿ ಕೊಡ್ಸೋದಕ್ಕಿಂತ ಇದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಇದೆಲ್ಲ ಆದಮೇಲೆ ಅದು ಕಲಸಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಒಂದು ಬಾಣಲಿಲಿ ಎಣ್ಣೆನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ಡೀಪ್ ಫ್ರೈ ಆದ ತಕ್ಷಣ ಇದು ರೆಡಿ ಆಗುತ್ತೆ ತಿನ್ನೋಕ್ಕೆ. ಸ್ವಲ್ಪ ಇದಕ್ಕೆ ಬೇಕಂದರೆ ನೀವು ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಬಿಟ್ಟು ಹಾಕೋಬೋದು. ಆಚೆ ಕಡೆ ಕಲರು, ಆರ್ಟಿಫಿಷಿಯಲ್ ಕಲರ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಡೋ ಗೋಬಿ ಮಂಚೂರಿಗಿಂತ ಇದು ಬೆಟರ್ ಆಪ್ಷನ್ನು. ಯಾಕಂದರೆ ನಾವೇ ಮಾಡಿರ್ತೀವಿ, ಏನು ಐಟಮ್ಸ್ನ ಹಾಕಿರ್ತೀವಿ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿರ್ತೀವಿ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತಲ್ವ. ಹಾಗಾಗಿ ಇದನ್ನು ಕೊಡೋದ್ರಿಂದ ಏನೂ ಭಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.